ಏನು ರಾಜ್ಯ ರಾಜಕಾರಣದಲ್ಲಿ ಈ ಸ್ಫೋಟಕ ತಿರುವಿಗೆ ಸಾಧ್ಯ ಆಗಿದ್ದು 2011ರ ಮಾರ್ಚ್ನಲ್ಲಿ ಐಟಿ ದಾಳಿ ನಡೆಯುತ್ತೆ. ಡೈರಿ ಸಿಗುತ್ತೆ, ಆದರೆ ಈಗ ಆ ಡೈರಿ ಸದ್ದು ಮಾಡ್ತಾ ಇದೆ. ಇದು ರಾಜ್ಯ ರಾಜಕಾರಣದ ಚದುರಂಗ ದಾಟಕ್ಕೆ ಒಂದು ವೇದಿಕೆ ಆಗೋಗಿದೆ. ಈಗ ಐಟಿ ದಾಳಿಗೂ ರಾಜಕಾರಣಕ್ಕೂ ಕೂಡ ಈಗ ಅದು ತಳಕು ಹಾಕೊಂಡಿದೆ. ಇಷ್ಟೆಲ್ಲ ಆದರೂ ಕೂಡ ಆದಾಯ ತೆರಿಗೆ ಇಲಾಖೆ ಪ್ರಕರಣವನ್ನು ಮಾತ್ರ ಇನ್ನೂ ಜೀವಂತವಾಗಿ ಇಟ್ಟಿದ್ದರು. ಸಿಬಿಐ ತನಿಖೆಗೆ ಕೊಡೋದಕ್ಕೆ ಮಾತ್ರ ಹಿಂದೇಟು ಹಾಕ್ತಾ ಇದೆ. ಇದಕ್ಕೆ ಕಾರಣ ಏನು ಅನ್ನೋ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ಸಹಾರಾ ಡೈರಿ ಅಡ್ಡ ಬಂದಿದೆ ಅಂತ ಒಂದು ಮಾತು, ಡೈರಿ ನಂದಲ್ಲ, ಅಲ್ಲಿನ ಬರವಣಿಗೆ ಕೂಡ ನನ್ನದಲ್ಲ ಅಂತ ಐಟಿ ಅಧಿಕಾರಿಗಳ ಮುಂದೆ ಗೋವಿಂದರಾಜು ಕೂಡ ಹೇಳಿಕೆ ಕೊಟ್ಟಿದ್ದಾರಂತೆ. ಹಾಗಾಗಿ ಡೈರಿ ಬರವಣಿಗೆ ಕುರಿತು ತನಿಖೆಗೆ ಐಟಿ ಇಲಾಖೆ ಸಿಬಿಐ ಮೊರೆ ಹೋಗೋದಕ್ಕೆ ಅವಕಾಶ ಅಂತೂ ಇದ್ದೇ ಇದೆ. ಆದರೂ ಐಟಿ ಇಲಾಖೆ ಮಾತ್ರ ಇದಕ್ಕೆ ಒಪ್ತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಟುಕೊಂಡಿದೆ. ಈ ಡೈರಿ ತನಿಖೆ ವಹಿಸಿದ್ರೆ ಸಹಾರಾ ಡೈರಿ ಸೇರಿದ ಹಾಗೆ ಉಳಿದ ಡೈರಿಗಳ ತನಿಖೆಯನ್ನ ಸಿಬಿಐ ಒಪ್ಪಿಸಬೇಕಾಗುತ್ತೆ ಅನ್ನೋ ಆತಂಕ ಈಗ ಮೋದಿ ಅಂಡ್ ಟೀಮ್ಗೆ ಎದುರಾಗಿದೆ. ಸಹಾರಾ ಡೈರಿಯಲ್ಲಿ ಗುಜರಾತ್ ಮೋದಿ ಅಂತ ಹೆಸರು ಉಲ್ಲೇಖವಾಗಿದೆ. ಇದು ಮೋದಿ ಅವರಿಗೂ ಕೂಡ ಕುತ್ತು ತರೋದು ಗ್ಯಾರಂಟಿ. ಈ ಕಾರಣಕ್ಕಾಗಿಯೇ ಗೋವಿಂದರಾಜು ಡೈರಿ ಬಗ್ಗೆ ತನಿಖೆ ನಡೆಸ್ತಾ ಇಲ್ಲ ಅನ್ನೋ ಚರ್ಚೆಗಳು ಈಗ ಎಲ್ಲ ಕಡೆ ಎದ್ದಿದೆ. ಇದರಿಂದಾಗಿ ಹಾವು ಸಾಯಲ್ಲ, ಕೋಲ್ ಇನ್ನೊಂದು ಕಡೆ ಮುರಿಯಲ್ಲ ಅನ್ನೋ ಹಾಗಾಗಿದೆ. ಕೆಲವು ರಾಜಕೀಯವಾಗಿ ಗುದ್ದಾಟಕ್ಕೆ ಮಾತ್ರ ಬಳಸ್ಕೊಳ್ತಾ ಇರೋದು ವಿಪರ್ಯಾಸ. ಓಕೆ, ನೀವು ನೋಡ್ತಿರುವಂತಹ ಸ್ಕ್ರೀನ್ ಅಲ್ಲಿ ನಿಮಗೆ ಗಮನಿಸ್ಬಿಡ್ತೀನಿ. ನೀವು ಅನ್ಕೋತಿರ್ಬೋದು ಇವಾಗ ಯಾವುದು ಎಲೆಕ್ಷನ್ ಇಲ್ಲ, ಎಡಭಾಗದಲ್ಲಿ ಏನದನ್ನು ತೋರಿಸ್ತಾ ಇದ್ದಾರೆ 32-6 ಅಂತ. ಇವೆಲ್ಲವೂ ಕೋಟಿ ಲೆಕ್ಕದಲ್ಲಿ. ಗೋವಿಂದರಾಜು ಅವರ ಮನೆ ಮೇಲೆ ರೇಡ್ ಆದಾಗ ಐಟಿ ಅಧಿಕಾರಿಗಳು ಅಲ್ಲಿ ಸಿಕ್ಕಂತಹ ಡೈರಿ, ಆ ಡೈರಿಲಿರುವಂತಹ ಬರಹಗಳನ್ನ ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಅದನ್ನ ನಾವು ಕ್ಲಿಯರ್ ಆಗಿ ಟೆಕ್ಸ್ಟ್ ಅಲ್ಲೂ ಕೂಡ ಹಾಕ್ತಿದ್ದೀವಿ. ಎಡಭಾಗದಲ್ಲಿ ನೋಡ್ತಿರೋದು DGVSHCOM ಎಲ್ಲವೂ ಕೂಡ ಆ ಸಂಕೇತದ ಅಕ್ಷರದಲ್ಲಿ ಬರೆದಿರುವಂತಹ ಹೆಸರುಗಳು. ಅದಕ್ಕೆ ನೀವು ಹಲವಾರು ಜನ ರಾಜಕಾರಣಿಗಳ ಹೆಸರನ್ನ ಮಾಡಿ ನೀವು ಅನ್ಕೋಬಹುದು. ಆದ್ರೆ ಕೆಳಗೆ ಬರ್ತಿರೋ ಸಂಖ್ಯೆಗಳೆಲ್ಲವೂ ಕೂಡ ಕೋಟಿ ಲೆಕ್ಕದಲ್ಲಿದೆ. ಅಂದ್ರೆ 3 ಕೋಟಿ, 3.5 ಕೋಟಿ, 8 ಕೋಟಿ, ಈ ತರದ ಕೋಟಿ ಲೆಕ್ಕದಲ್ಲಿ ಅವರು ಬರೆದಿದ್ದಾರೆ. ಮಾಧ್ಯಮವನ್ನೂ ಒಳಗೊಂಡು ಎಲ್ಲ ಕೋಟಿ ಲೆಕ್ಕದಲ್ಲಿ ಆದಾಗ ಸಿಕ್ಕಂತಹ ಡೈರಿಯಲ್ಲಿ ಸಿಕ್ಕಿರುವಂತಹ ಮಾಹಿತಿ ಅದೇ ಬ್ಲಾಕ್ ಡೈರಿ. ಈಗ ಯಾರ ಮೇಲೆ ದೊಡ್ಡ ಮಟ್ಟದ ಕಪ್ಪು ಚುಕ್ಕೆ ಬೀಳುತ್ತೆ ಅಂತ ಕಾದು ನೋಡ್ಬೇಕು ಅಂತ ಅನಿಸ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ದಳವೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮಾರ್ನಿಂಗ್ ಶ್ರೀನಿವಾಸ್, ಬ್ಲಾಕ್ ಡೈರಿ ಈಗ ಯಾರ ಮೇಲೆ ಕಪ್ಪು ಚುಕ್ಕೆ ಇಳಿಯುತ್ತೋ ಗೊತ್ತಿಲ್ಲ, ಬಟ್ ಈ ಬೆಳವಣಿಗೆ ಇದೆಯಲ್ಲ, ಪಬ್ಲಿಕ್ ಟಿವಿ ಇದನ್ನ ಹೊರಗೆ ತಂತು. ಅದಾದ್ಮೇಲೆ ಈಗ ಸಿಕ್ಕಿರೋ ಮಾಹಿತಿ ಒಂದೊಂದೇ ಇದು ನಿಜವಾಗ್ತಾ ಹೋಗ್ತಾ ಇದೆ. ಟೆಲ್ಮಿ, ಇದು ಯಾರ ಅಂಗಳದಲ್ಲಿ ಈಗಿದೆ? ಹೈಕಮಾಂಡ ಇಲ್ಲ ಇನ್ನೂ ಕೂಡ ರಾಜ್ಯದ ಅಂಗಳದಲ್ಲೇ ಯೋಚನೆ ಮಾಡ್ತಿದ್ದಾರಾ? ಹರೀಶ್, ಸದ್ಯದ ಮಟ್ಟಿಗೆ ಇದು ರಾಜಕೀಯ ಕೆಲಸ ಏನು ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡೋದಕ್ಕೆ ಅಷ್ಟಕ್ಕೆ ಸೀಮಿತ ಆಗಿದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಿನ್ನೆಯಷ್ಟೇ ಡೈರಿ ಏನು ಬಿಡುಗಡೆ ಆಯ್ತು, ಆ ಒಂದು ವಿಚಾರವಾಗಿ ನಿನ್ನೆ ಸಂಪೂರ್ಣ ಏನು ಆರೋಪ ಹೊತ್ತಿರುವಂತಹ ಸಚಿವರಾಗಿರಬಹುದು ಅಥವಾ ಕಾಂಗ್ರೆಸ್ನ ಮೂಲಗಳಾಗಿರಬಹುದು, ಸಿಬಿಐ ತನಿಖೆಗೆ ಕೊಡಿ, ನಾವೆಲ್ಲ ತನಿಖೆಗೆ ಸಿದ್ಧ ಅನ್ನುವಂತಹ ಮಾತುಗಳನ್ನ ಹೇಳ್ತಿರುವಂತದ್ದು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ತನಿಖೆಗೆ ಸಿದ್ಧವಾದ್ರೆ ಒಂದ್ ವೇಳೆ ಕೇಂದ್ರ ಸರ್ಕಾರ ಏನಾದ್ರೂ ಈ ಒಂದು ತನಿಖೆ ಏನಾದ್ರೂ ಈ ಡೈರಿಯ ವಿಚಾರದ ತನಿಖೆಯನ್ನೇನಾದ್ರೂ ಸಿಬಿಐಗೆ ಕೊಟ್ರೆ ಅದು ಅವರಿಗೆ ಮುಳ್ಳಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ನೀವು ಹೇಳಿದಾಗೆ ಸಹಾರಾ ಡೈರಿಯಲ್ಲಿ ಏನು ಗುಜರಾತ್ ಮೋದಿ ಅಂತ ಹೆಸರು ಉಲ್ಲೇಖ ಆಗಿದೆ. ಸೊ ಆ ಒಂದು ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಸ್ವತಃ ರಾಹುಲ್ ಗಾಂಧಿ ಅವರು ಆ ಒಂದು ಡೈರಿಯ ಅಂಶಗಳನ್ನ ಅಥವಾ ಆ ಒಂದು ಪೇಪರ್ ಗಳನ್ನ ರಿಲೀಸ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ದೊಡ್ಡ ವಿವಾದಕ್ಕೂ ಕೂಡ ಎದ್ದಿತ್ತು. ಸೊ ಒಂದ್ ವೇಳೆ ಈ ಒಂದು ಗೋವಿಂದರಾಜು ಅವರ ಡೈರಿ ಅಂತ ಏನು ಹೇಳಲಾಗ್ತಿದೆ, ಆ ಒಂದು ಡೈರಿಯನ್ನ ಸಿಬಿಐ ತನಿಖೆಗೆ ಒಪ್ಪಿಸಿದ್ರೆ ಅದೇ ರೀತಿಯಾಗಿ ಸಹಾರಾ ಡೈರಿಯನ್ನು ಕೂಡ ಸಿಬಿಐ ತನಿಖೆಗೆ ಒಪ್ಪಿಸಬೇಕಾದಂತಹ ಪರಿಸ್ಥಿತಿ ಖಂಡಿತವಾಗ್ಲೂ ಬಿಜೆಪಿ. ಪಾಯಿಂಟ್ ಟು ಆಸ್ಕ್ ಯು, ಈ ಸಹಾರಾ ಡೈರಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕೋರ್ಟ್ ಹೇಳಿಕೆ ಕೊಟ್ಟಿದ್ದ ನೆನಪಿಸ್ಕೋತಾ ಇದ್ದೀನಿ ನಾನು. ಯಾವುದೋ ಡೈರಿ ಸಿಕ್ತು, ಆ ಡೈರಿಯನ್ನ ಇಟ್ಕೊಂಡು ನಾವು ಆದೇಶ ಮಾಡೋಕ್ಕಾಗಲ್ಲ, ಎನ್ಕ್ವೈರಿ ಮಾಡೋಕ್ಕಾಗಲ್ಲ ಅನ್ನೋದೊಂದು ಮಾತಿತ್ತು ಕೋರ್ಟ್ದು. ಬಟ್ ಈಗ ಈ ಡೈರಿನ ಎನ್ಕ್ವೈರಿಗೆ ಅವಕಾಶ ಇದೆಯಾ? ಹರೀಶ್, ನಿಜವಾಗ್ಲೂ ಖಂಡಿತವಾಗ್ಲೂ ಈಗ ಉದ್ಭವ ಆಗಿರುವಂತಹ ಪ್ರಶ್ನೆ ಅದೇ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿರುವಂತದ್ದು, ಹಾಳೆಗಳನ್ನ ಇಟ್ಕೊಂಡು ನಾವು ತೀರ್ಪನ್ನ ಕೊಡೋದಿಕ್ಕಾಗೋದಿಲ್ಲ, ಇಷ್ಟು ದಾಖಲಾತಿಗಳು ನಮ್ಗೆ ಸಾಕಾಗೋದಿಲ್ಲ ಅನ್ನೋಂಥದ್ದು. ಆಸ್ ಇಟ್ ಈಸ್ ಇದು ಕೂಡ ಡೈರಿ ಆಗಿರೋದ್ರಿಂದ ಇದು ಕೂಡ ಅದೇ ರೀತಿಯಾದಂತಹ ಏನೋ ಒಂದು ವಿಶ್ಲೇಷಣೆಗೆ ಒಳಗಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿನೇ ಈಗ ಇದನ್ನ ಕೇವಲ ರಾಜಕೀಯ ದೊಂಬರಾಟಕ್ಕೆ ಮಾತ್ರ ಈ ಒಂದು ಡೈರಿಯನ್ನ ಬಳಸ್ಕೊಳ್ಳುವಂತಹ ಸಾಧ್ಯತೆ ಇದೆ. ಕೇಳ್ಬಿಡ್ತೀನಿ ಕೊನೆಯದಾಗಿ ಶ್ರೀನಿವಾಸ್, ಈ ನೈತಿಕತೆಯ ಪ್ರಶ್ನೆ ಮಾತಾಡ್ತಿದ್ದಾರೆ ಈಗ ವಿರೋಧ ಪಕ್ಷದಲ್ಲಿರೋರು. ಡು ರಿಯಲಿ ಫೀಲ್ ಸೊ ಕಾಂಗ್ರೆಸ್, ಕರ್ನಾಟಕವನ್ನು ಆಳ್ತಿರುವಂತಹ ಕಾಂಗ್ರೆಸ್ನವರು ನಾವು ಜನಪರ ಸರ್ಕಾರ ಅಂತ ಹೇಳ್ಕೊಳ್ತಿರೋ ಈ ನೈತಿಕ ಹೊಣೆಯನ್ನ ಹೊರತಾರ ಈಗ? ಖಂಡಿತವಾಗ್ಲೂ ಹೊರೋದಕ್ಕೆ ಯಾರು ಕೂಡ ಸಿದ್ಧ ಇಲ್ಲ ಹರೀಶ್. ನಾನು ಈಗಾಗಲೇ ಹೇಳಿದೆ, ರಾಜಕೀಯ ಕೆಸರ ಎರಚಾಟಕ್ಕೆ ಮಾತ್ರ ಇದು ವೇದಿಕೆ ಆಗಿರುವಂತದ್ದು, ಈ ಡೈರಿ ಆಗಿರುವಂತದ್ದು.
ಕಾಂಗ್ರೆಸ್ನವರು ಸಿಬಿಐ ತನಿಖೆ ಮಾಡಿ ಅಂತಾರೆ, ಬಿಜೆಪಿಯವರು ನೈತಿಕತೆ ಹೊತ್ತು ರಾಜೀನಾಮೆ ಕೊಡಿ ಅಂತಾರೆ. ಯಾರಿಗೂ ಕೂಡ ಇದರ ಒಂದು ಸಂಪೂರ್ಣ ತನಿಖೆ ಆಗ್ಬೇಕಾಗಿರುವಂತದ್ದು ಅವಶ್ಯಕತೆ ಇಲ್ಲ. ಒಬ್ಬರ ಮೇಲೆ ಒಬ್ಬರು ಪಕ್ಷಗಳು ಯಾವ ರೀತಿಯಾಗಿ ಕಿತ್ತಾಟ ಕೊಡ್ತಿದ್ದಾವೆ, ಜನರ ದೃಷ್ಟಿಯಲ್ಲಿ ಯಾರ ಪಕ್ಷವನ್ನ ವಿಲನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಚರ್ಚೆಗಳು ನಡೀತಿದ್ದಾವೆ. ಸೊ ಹಾಗಾಗಿ ಇದು ಇಷ್ಟಕ್ಕೆ ಮಾತ್ರ ಸೀಮಿತ ಆಗುವಂತಹ ಬಹುತೇಕ ಸಾಧ್ಯತೆಗಳಿದ್ದಾವೆ. ತನಿಖೆ ಮಟ್ಟಕ್ಕೆ ಹೋಗುವಂತದ್ದು ತೀರಾ ಕಡಿಮೆ ಅಂತ ಅನ್ಸುತ್ತೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಶ್ರೀನಿವಾಸ್ ದಳ್ವೆ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಗೋವಿಂದರಾಜು ಅವರ ಡೈರಿನಲ್ಲಿ ಏನಿದೆ, ಅವರು ಬರೆದಿರುವ ಇನಿಷಿಯಲ್ಗಳು ಯಾರು, ಆ ಇನಿಷಿಯಲ್ಗಳು ಅವರೇನಾ ಗೊತ್ತಿಲ್ಲ. ಈ ವಿವರಗಳನ್ನು ನಿಮಗೆ ಕೊಡುವುದಕ್ಕೆ ಮೊದಲು ಈಗೊಂದು ಸುದ್ದಿಯನ್ನು ತೋರಿಸ್ತಾ ಇದ್ದೀವಿ. 2016ರಿಂದ ಏನೇನಾಗೋಗಿದೆ ರಾಜ್ಯದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಅನ್ನುವಂತಹ ಈ ಸುದ್ದಿಯ ಮುಂದುವರಿದ ಭಾಗ ಇದು. ರಾಷ್ಟ್ರೀಯ ಸುದ್ದಿವಾಹಿನಿಯಿಂದ ಕೆಪಿಸಿಸಿಯಿಂದ ಹೈಕಮಾಂಡ್ಗೆ ನೀಡಿರುವ ಕಪ್ಪ ಕಾಣಿಕೆಯ ಡೈರಿ ಡೀಟೈಲ್ಸ್ ಈ ಕಪ್ಪದ ಡೈರಿನಲ್ಲಿ ಸ್ಫೋಟಗೊಂಡಿದೆ. ಸ್ಯಾಂಡಲ್ವುಡ್ನ ಚೆಲುವಿನ ಚಿತ್ತಾರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಉದ್ಯಮಿ ಜಗದೀಶ್ ಜೊತೆ ಅಮೂಲ್ಯ ಸಪ್ತಪದಿ ತುಳಿಯಲಿದ್ದಾರೆ. ಶಿಲ್ಪಾ ಗಣೇಶ್ ಮನೆಯಲ್ಲಿ ಶ್ರಾವಣಿ ಮದುವೆ ಮಾತುಕತೆ ನಡೆದಿದ್ದು ಮುಂದಿನ ತಿಂಗಳು 6ರಂದು ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಲಿದೆ. ಜಗದೀಶ್ ಬೆಂಗಳೂರಿನ ಮಾಜಿ ಕಾರ್ಪೊರೇಟರ್ ರಾಮಚಂದ್ರೇಗೌಡರ ಮಗ. ಲಂಡನ್ನಲ್ಲಿ ಉನ್ನತ ವ್ಯಾಸಂಗ ಮಾಡಿಕೊಂಡು ಈಗ ಬಿಲ್ಡರ್ಸ್ ಅಂಡ್ ಡೆವಲಪರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.